ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ. ಪರೀಕ್ಷೆ ಅಂದರೆ ಹೆದರಿಕೆ. ಪರೀಕ್ಷೆಯ ಹೆದರಿಕೆಯನ್ನು ಹೋಗಲಾಡಿಸಿ ಪರೀಕ್ಷೆಯನ್ನು ಖುಷಿಯಾಗಿ ಹಬ್ಬವಾಗಿ ಆಚರಿಸುವಂತಹ ಕಾರ್ಯಕ್ರಮ, ನಿಮಗೆ ಸರಳ ಸೂತ್ರಗಳನ್ನು ಕೊಡುವಂತಹ ಈ ಪ್ರೋಗ್ರಾಮು ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ನ್ಯೂಸ್ ಫಸ್ಟಿನ ಕಾರ್ಯಕ್ರಮ. ಬಂಧುಗಳೇ, ಎಲ್ಲ ಮಕ್ಕಳು ಇದನ್ನು ವೀಕ್ಷಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹಿಂದಿನ ಕಾಲದಲ್ಲೂ ಕೂಡ 3 ಸಮಸ್ಯೆಗಳನ್ನು ಹೇಳ್ತಾ ಇದ್ದರು. ಯಾಕೆ ಓದ್ತಾ ಇಲ್ಲ, ಯಾಕೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತಿಲ್ಲ, ಏನು ಸಮಸ್ಯೆ ಅಂದರೆ ಸಾಮಾಜಿಕ, ಕೌಟುಂಬಿಕ, ಶೈಕ್ಷಣಿಕ. ನಾನಿಂಥ ಜಾತಿಯಲ್ಲಿ ಹುಟ್ಟಿದ್ದೀನಿ, ನಾನಿಂಥ ಧರ್ಮದಲ್ಲಿ ಹುಟ್ಟಿದ್ದೀನಿ, ನಮ್ಮ ವಂಶದಲ್ಲಿ ನಾನೇ ಫಸ್ಟ್ 10ನೇ ಕ್ಲಾಸ್ ಕಟ್ಟಿರೋದು. ಅನೇಕ ಸಾಮಾಜಿಕ ಸಮಸ್ಯೆಗಳು. ಸಂವಿಧಾನ ಬಂದು, ಸ್ವಾತಂತ್ರ್ಯ ಬಂದು ಇಷ್ಟೆಲ್ಲ 75 ವರ್ಷ ಆಗಿ ಇವತ್ತು ಸಾಮಾಜಿಕ ಸಮಸ್ಯೆಗಳು ಸಾಕಷ್ಟು ಕಡಿಮೆ ಆಗಿದೆ ಅಥವಾ ಇಲ್ಲವೇ ಇಲ್ಲ. ತುಂಬ ಚೆನ್ನಾಗಿ ಎಲ್ಲ ಫೆಸಿಲಿಟೀಸು ಸಿಗ್ತಾ ಇದೆ. ಎರಡನೇದು ಕೌಟುಂಬಿಕ ಸಮಸ್ಯೆಗಳು. ನಮ್ಮ ಅಪ್ಪ ಅಮ್ಮ ಜಗಳ ಆಡ್ತಿರ್ತಾರೆ, ನಮ್ಮಲ್ಲಿ ಒಂದೇ ರೂಮ್ ಇರೋದು, ನಾವು ತುಂಬ ಬಡವರು, ನಾನು ತುಂಬ ದೂರದಿಂದ ಬರಬೇಕು ಶಾಲೆಗೆ. ಅನೇಕ ಕೌಟುಂಬಿಕ ಸಮಸ್ಯೆಗಳು. ಜಾಸ್ತಿ ಮಕ್ಕಳು, ಇವತ್ತು ಅದು ಯಾವುದೂ ಸಮಸ್ಯೆಗಳಿಲ್ಲದೆ 1-2 ಮಕ್ಕಳು ಮತ್ತು ಓದಲಿ ಅಂತ ಪೇರೆಂಟ್ಸ್ಗೆ, ಪೋಷಕರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿಗೆ ಕೌಟುಂಬಿಕ ಸಮಸ್ಯೆಗಳು ಸಾಕಷ್ಟು ಕಡಿಮೆ ಆಗಿದೆ ಅಥವಾ ಇಲ್ಲೇ ಇಲ್ಲ, ತುಂಬ ದೊಡ್ಡ ಮಟ್ಟದ ಫೆಸಿಲಿಟೀಸ್ ಸಿಗ್ತಾ ಇದೆ. ಇನ್ನು 3ನೇದು ಶೈಕ್ಷಣಿಕ ಸಮಸ್ಯೆಗಳು. ನಮ್ಮ ಎಷ್ಟು ಪಾಠನೇ ಮಾಡಲ್ಲ, ನಮ್ಮ ಲೈಬ್ರರಿ ಇಲ್ಲ, ನಮ್ಮ ಲ್ಯಾಬ್ರೇಟರಿ ಇಲ್ಲ, ನಮ್ಮಲ್ಲಿ ರಿವಿಷನ್ನೇ ಮಾಡಲ್ಲ, ನಮ್ಮೆಷ್ಟು ಪಾರ್ಶಿಯಾಲಿಟಿ ಮಾಡ್ತಾರೆ, ನಮ್ಮ ಶಾಲೆಯಲ್ಲಿ ಅನೇಕ ಸಮಸ್ಯೆಗಳಿದೆ. ಇದೆಲ್ಲವೂ ಶೈಕ್ಷಣಿಕ ಸಮಸ್ಯೆಗಳಾಗಿತ್ತು. ಆದರೆ ಇವತ್ತು ಶಾಲೆಗಳು, ಸರ್ಕಾರಿ ಶಾಲೆಗಳಿರಲಿ, ಖಾಸಗಿ ಶಾಲೆಗಳಾಗಿರಲಿ, ತುಂಬ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ, ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಮಕ್ಕಳು ಕಲೀಲಿ ಅಂತ ದೊಡ್ಡ ಮಟ್ಟದ ಒಂದು ಕೆಲಸವನ್ನು ನಡೀತಾ ಇದೆ. ಆ ಸಮಸ್ಯೆಗಳು ಇಲ್ಲ. ಹಾಗಾದರೆ ಸಾಮಾಜಿಕ, ಕೌಟುಂಬಿಕ, ಶೈಕ್ಷಣಿಕ ಸಮಸ್ಯೆಗಳ ಅಲ್ಲದೆ ಇವತ್ತು ಅದು ಯಾವುದೂ ಇಲ್ಲ ಅಥವಾ ಕಡಿಮೆ ಆಗಿದೆ ಅಂದರೆ, ಎಲ್ಲರೂ ಚೆನ್ನಾಗಿ ಓದಬೇಕಾಗಿತ್ತಲ್ಲ, ಎಲ್ಲರೂ ಚೆನ್ನಾಗಿ ಅಂಕ ತೆಗಿಬೇಕಾಗಿತ್ತಲ್ಲ, ತೆಗಿತಾ ಇದ್ದಾರಾ? ಇಲ್ಲ. 60%ಕ್ಕೂ ಹೆಚ್ಚು ಮಕ್ಕಳಿಗೆ ಓದುವ ಆಸಕ್ತಿ ಇಲ್ಲ, ಕಡಿಮೆ ತಗೋತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ. ಹಾಗಾದರೆ ಇನ್ನೇನೋ ಸಮಸ್ಯೆ ಇರಬೇಕು. ಅದೇ 4ನೇ ಸಮಸ್ಯೆ, ವೈಯಕ್ತಿಕ ಅಧ್ಯಯನ ಸಮಸ್ಯೆಗಳು, ಪರ್ಸನಲ್ ಸ್ಟಡಿ ರಿಲೇಟೆಡ್ ಪ್ರಾಬ್ಲಮ್ಸ್. ಈ 3 ಸಾಮಾಜಿಕ, ಕೌಟುಂಬಿಕ, ಶೈಕ್ಷಣಿಕ ನನ್ನ ಹೊರಗಿನ ಸಮಸ್ಯೆಗಳು. ನನ್ನ ಒಳಗಡೆ ಅಧ್ಯಯನದ ಅನೇಕ ಸಮಸ್ಯೆಗಳಿದೆ. ಅದರ ಹೆಸರೇ ವೈಯಕ್ತಿಕ ಅಧ್ಯಯನ ಸಮಸ್ಯೆಗಳು. ಹಾಗಾದರೆ ಅದರ ಅಡಿಯಲ್ಲಿ ಏನೇನು ಸಮಸ್ಯೆ ಬರುತ್ತೆ? ಅನೇಕ ಸಮಸ್ಯೆಗಳು. ಸುಮಾರಾಗಿ 20 ಸಮಸ್ಯೆಗಳು ಈ ವೈಯಕ್ತಿಕ ಸಮಸ್ಯೆಗಳ ಅಡಿಯಲ್ಲಿ ಬರುತ್ತೆ. ಪರ್ಸನಲ್ ಸ್ಟಡಿ ರಿಲೇಟೆಡ್ ಪ್ರಾಬ್ಲಮ್ಸ್. ಹಾಗಾದರೆ ಅದು ಯಾವ್ದ್ಯಾವುದು? ಏಕೆ ಓದಬೇಕು, ಏನು ಬರೆಯಬೇಕು, ಎಷ್ಟು ಬರೆಯಬೇಕು, ಹೇಗೆ ಬರೆಯಬೇಕು, ಏಕಾಗ್ರತೆ, ನೆನಪಿನ ಶಕ್ತಿ, ಸ್ಪೀಡ್ ರೀಡಿಂಗ್, ವೇಗವಾಗಿ ಓದುವ ತಂತ್ರ, ವೇಗವಾಗಿ ಬರೆಯುವ ತಂತ್ರ, ನಿದ್ರಾ ಸಮಸ್ಯೆ, ನಿದ್ರೆಯನ್ನು ಮ್ಯಾನೇಜ್ ಮಾಡುವಂತಹ ಸಮಸ್ಯೆ, ಜೊತೆಗೆ ಆಕರ್ಷಣೆಗಳನ್ನು ನಿರ್ವಹಣೆ ಮಾಡುವಂಥ ಸಮಸ್ಯೆ, ಆಹಾರ, ಆರೋಗ್ಯ, ಯಾವಾಗ ಓದಬೇಕು, ಎಷ್ಟು ಓದಬೇಕು, ಅಧ್ಯಯನ ನಿಯಮಗಳು, ಇದಲ್ಲದೆ ಪರೀಕ್ಷಾ ಹೆದರಿಕೆ ಮತ್ತು ನೋಟ್ಸ್, ನಮ್ಮದೇ ನೋಟ್ಸನ್ನು ನಾನೇ ಮಾಡ್ಕೊಳ್ಳೋ ರೀತಿ, ನೋಟ್ಸ್ ಪ್ರಿಪರೇಷನ್ ಟೆಕ್ನಿಕ್ಕು, ಇದಲ್ಲದೆ ಹ್ಯಾಂಡ್ ರೈಟಿಂಗ್, ಈ ರೀತಿ ಅನೇಕ ದೊಡ್ಡ ಚಿಕ್ಕ ಸಮಸ್ಯೆಗಳಿದೆ. ಎಷ್ಟು ಸಮಸ್ಯೆ ಇದೆ? 20 ಸಮಸ್ಯೆಗಳಿದೆ. ಸರ್, ಈ ವೈಯಕ್ತಿಕ ಅಧ್ಯಯನದ ಅಡಿಯಲ್ಲಿ ಬರುವ 20 ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ಬಿಟ್ರೆ ಯಾರು ಬೇಕಾದ್ರೂ ಜಾಣರಾಗ್ಬೋದಾ? ಹೌದು. ಯಾರು ಬೇಕಾದ್ರೂ 100ಕ್ಕೆ 100 ಗಳಿಸ್ಬೋದಾ? ಹೌದು. ಹಾಗಾದರೆ ದೊಡ್ಡ ಮಕ್ಕಳು ಇಲ್ವಾ? ಇಲ್ಲ. ನಂದೇ ಸ್ಟೇಟ್ಮೆಂಟು, ದೊಡ್ಡ ವಿದ್ಯಾರ್ಥಿ ಅನ್ನೋನು ಹುಟ್ಟೇ ಇಲ್ಲ. ಎ ಡಲ್ ಸ್ಟೂಡೆಂಟ್ ಈಸ್ ಎಟ್ ಟು ಬಾರನ್. ಎಷ್ಟು ಚೆನ್ನಾಗಿದೆ ಅಲ್ವೇ? ಹಾಗಾದರೆ ಈ 20 ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ಹೇಗೆ? ಈ ಸಂದರ್ಭದಲ್ಲಿ ಮುಂದಿನ 10 ದಿನದ ಎಪಿಸೋಡ್ಗಳಲ್ಲಿ ಇದನ್ನು ನಾವು ಮಾಡ್ತಾ ಇಲ್ಲ. ಆದರೂ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಪರೀಕ್ಷೆಗಾಗಿ, ಯಾಕೆಂದರೆ ಇನ್ನೊಂದು ತಿಂಗಳಿಗೆ 15 ದಿನಕ್ಕೆ ಕೆಲವರಿಗೆ ಈಗ ಫಸ್ಟ್ PUCನವ್ರಿಗೆ ಶುರುವಾಗೇ ಬಿಡ್ತು ಅಲ್ವಾ? CBSE 10th ಸ್ಟ್ಯಾಂಡರ್ಡ್ನವ್ರಿಗೆ ಶುರುವಾಗೇ ಬಿಡ್ತಾ ಇದೆ ನಾಳೆಯಿಂದ. ಆದ್ದರಿಂದ ಈಗ ನಾವು ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಅಧ್ಯಯನದ ಪೂರ್ಣ ಪ್ರಮಾಣದ, ಬಹುಶಃ TV ಮಾಧ್ಯಮದಲ್ಲೇ ಮೊದಲ ಬಾರಿಗೆ ಇಂಥದ್ದೊಂದು ದೊಡ್ಡ ಸಾಹಸವನ್ನು ತಗೊಂಡು ಲಕ್ಷ ಕೋಟಿ ಮಕ್ಕಳಿಗೆ ನಾವು ಓದುವುದನ್ನು, ಕಲಿಕೆಯನ್ನು ಈಸಿ ಮಾಡಿಕೊಡುವಂಥ, ಸುಲಭ ಮಾಡಿಕೊಡುವಂಥ ಕೆಲಸಕ್ಕೆ ಇಳಿತಾ ಇದ್ದೀವಿ. ಆಗ ನೀವೆಲ್ಲ ನಮ್ಮ ಜೊತೆ ಸೇರೋರಂತೆ. ಈಗ ಅದರಲ್ಲಿ ಒಂದು 4-5 ಬಹಳ ಮುಖ್ಯವಾದ್ದನ್ನು ಬೇಗ ಮುಗಿಸ್ಕೊಂಡು ಇನ್ನೊಂದು 2 ಎಪಿಸೋಡ್ನಲ್ಲಿ ತತ್ಕ್ಷಣದಲ್ಲಿ ನಾವು ಪರೀಕ್ಷೆ ಕಡೆಗೆ ಹೊರಡು. ಪರೀಕ್ಷೆ ಒಂದು ಹಬ್ಬ. ಹಾಗಾದರೆ ಮುಂದಿನ 15 ದಿನ, 20 ದಿನ, 30 ದಿನ, 50 ದಿನದಲ್ಲಿ ಮಿನಿಟ್ ಬೈ ಮಿನಿಟ್ ಏನು ಮಾಡಬೇಕು ಅನ್ನುವಂಥದ್ದು ಹೇಳೋದೇ ಈ ಕಾರ್ಯಕ್ರಮದ ಸದುದ್ದೇಶ. ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ. ಇವತ್ತು ಮೊದಲ ಕಾರ್ಯಕ್ರಮವಾಗಿ ಏಕೆ ಓದಬೇಕು? ತುಂಬ ಮಕ್ಕಳಿಗೆ ಅವರಮ್ಮ ಓದು 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 ಅಂದರೆ ಯಾಕೆ ಅಂತಾರೆ.
ಹಾಗೆಯೇ ನೀವು 100ಕ್ಕೆ 100 ತಗೋಬೇಕು, ಜಾಣ ಆಗಬೇಕು, ರ್ಯಾಂಕ್ ಬರಬೇಕು ಅಂದ ತಕ್ಷಣ ಇಂಗ್ಲೀಷಲ್ಲಿ ಒಯ್ ಅಂತಾನೆ ಹುಡುಗ. ಹಾಗಾದರೆ ಏಕೆ ಓದಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ತುಂಬ ಜನಕ್ಕೆ ಓದುವ ಉತ್ಸಾಹವೇ ಇಲ್ಲ. ಹಾಗಾದರೆ ಓದುವ ಉತ್ಸಾಹವನ್ನು ಹೆಚ್ಚಿಸೋದಕ್ಕೆ ಏಕೆ ವೈ ಸ್ಟಡಿ, ವೈ ನಂಬರ್ 1, ವೈ ರ್ಯಾಂಕ್, ವೈ ಇಂಟೆಲಿಜೆನ್ಸ್, ವೈ ಐ ಶುಡ್ ಬಿ ಆನ್ ದ ಟಾಪ್ ಅನ್ನುವಂತಹ ಮೋಟಿವೇಶನನ್ನು ಮಕ್ಕಳಿಗೆ ಕೊಡಬೇಕು. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. 3 ಕಾರಣಗಳನ್ನ ಮಾತ್ರ ಇವತ್ತು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ಮೊದಲನೇದು, 2000 ವರ್ಷಗಳ ಹಿಂದೆ ಮಗು ನೀನು ಹುಟ್ಟಿದ್ದಿದ್ದಿದ್ದರೆ ನಿನ್ನನ್ನು ಓದು ಅಂತ ಯಾರು ಹೇಳ್ತಿದ್ರು? ಯಾಕೆ ಹೇಳಿ? ಓದೋಕ್ಕೇನೂ ಇರಲಿಲ್ಲ. ಇವತ್ತು ಇಷ್ಟೊಂದು ಜ್ಞಾನ, ನಾಲೆಡ್ಜ್, ವಿಷಯ, ಅರಿವು, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಸುಜ್ಞಾನ, ಅನೇಕ ವಿಚಾರಗಳ ಅರಿವಿನ ಕ್ಷೇತ್ರ ಬೆಳೆದಿರೋದ್ರಿಂದ, ಇಷ್ಟೊಂದು ಜ್ಞಾನ ಇರೋದ್ರಿಂದ ನಾವು ಓದಬೇಕು, ತಿಳಿದುಕೊಳ್ಳಬೇಕು. ಆಯಿತು, ಇದು ಮೊದಲನೇ ಕಾರಣ. ಎರಡನೇದು, ಸರ್ ಜ್ಞಾನ ಇದ್ದರೆ ಇರಲಿ, ನಾನ್ಯಾಕೆ ತಿಳ್ಕೊಬೇಕು? ನೀನ್ಯಾಕೆ ತಿಳ್ಕೊಬೇಕು ಅಂದರೆ, ಕತ್ತೆ, ನಾಯಿ, ಹಂದಿ, ಎಮ್ಮೆ, ಆನೆ ಯಾರಿಗೂ ಇಲ್ಲದೆ ಇರುವಂತಹ ಮೆದುಳು, ಕೇಳುವ, ಓದುವ, ಬರೆಯುವ, ತಲೆಯಲ್ಲಿ ಇಟ್ಟುಕೊಳ್ಳುವ, ಬೇಕಾದಾಗ ಹೇಳುವ, ಬೇಕಾದಾಗ ಮಾಡುವ, ಬರೆಯುವ ಇಂಥದ್ದೊಂದು ಅದ್ಭುತವಾದ ಶಕ್ತಿ ನಮಗಿದೆ. ಅದರಿಂದ ಮೆದುಳಿದೆ ತಿಳ್ಕೊ, ಜ್ಞಾನ ಇದೆ ತಿಳಿ, ಮೆದುಳಿದೆ ತಿಳಿ, ಇರೋದನ್ನು ಉತ್ತಮಗೊಳಿಸಬೇಕು, ಆದ್ದರಿಂದ ತಿಳ್ಕೋಬೇಕು. ನೋಡಿದ್ರ, ಇರೋದನ್ನು ಈ 3 ಕಾರಣಗಳಿಗಾಗಿ ಜ್ಞಾನ ಇದೆ ತಿಳ್ಕೊ, ನಾಲೆಡ್ಜ್ ಇಸ್ ದೇರ್, ನೋ ಮೋರ್, ಬ್ರೈನ್ ಈಸ್ ದೇರ್, ಮೆದುಳಿದೆ, ಹೆಚ್ಚಿನ ಅಂಶವನ್ನು ತಿಳಿದುಕೋ, ಅರಿವು ಬೆಳೆಸ್ಕೋ. 3ನೇದು, ಇರೋದನ್ನು ಇಂಪ್ರೂವ್ ಮಾಡಬೇಕು, ಆದ್ದರಿಂದ ಇರೋದನ್ನು ಮೊದಲು ತಿಳ್ಕೋಬೇಕು. ಈ 3 ಕಾರಣಗಳಿಗಾಗಿ ನಾನು ತಿಳ್ಕೋಬೇಕಾಗಿದೆ. ಇದಿಷ್ಟು ವಿಷಯ ನಾವು ತಿಳ್ಕೊಂಡ್ರೆ ಇವತ್ತು ನಾವು ಏನೇನು ಸಮಸ್ಯೆಗಳಿದೆ, ಸಾಮಾಜಿಕ, ಶೈಕ್ಷಣಿಕ, ಕೌಟುಂಬಿಕ, ಇದನ್ನು ತಿಳ್ಕೊಂಡ್ವಿ. ವ್ಯಕ್ತಿಗತವಾದಂತಹ ಅಧ್ಯಯನ ಸಮಸ್ಯೆಗಳನ್ನು ತಿಳ್ಕೊಂಡ್ವಿ, 20 ಪಟ್ಟಿ ಮಾಡಿದ್ವಿ, ಜೊತೆಗೆ ಏಕೆ ಓದಬೇಕು ಅನ್ನೋದರ ಮಾಹಿತಿ ಕೊಟ್ಟಿದ್ವಿ. ಇದಿಷ್ಟು ಕೂಡ ಈ ಮೊದಲನೇ ಎಪಿಸೋಡ್ನಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ಇನ್ನೂ ಅನೇಕ ಎಪಿಸೋಡ್ಗಳು ಬರುತ್ತೆ. ಇದರ ಜೊತೆಲಿ ನಮ್ಮ ಜೊತೆಯಲ್ಲಿರಿ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.